ಹಲೋ ಫ್ರೆಂಡ್ಸ್, ನೀವೇನಾದ್ರು ಬೆಂಗಳೂರಲ್ಲಿ ಲಕ್ಸುರಿಯಸ್ ಆಗಿ ಏನಾದ್ರು ಹೋಟೆಲ್ ಬುಕ್ ಮಾಡಬೇಕಂತ ನಿಮ್ಮ ಮೈಂಡಲ್ಲಿ ಏನಾದ್ರು ಬಂದರೆ ಬೆಂಗಳೂರಲ್ಲಿರೋ ಲೀಲಾ ಪ್ಯಾಲೇಸ್ ನಿಮಗೆ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ವೆಲ್ಕಮ್ ಮಾತ್ರ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ನೀವು ಯಾವ ಥರ ಫೀಲ್ ಮಾಡ್ತೀರಾ ಅಂದರೆ ಯಾವುದೋ ಯುದ್ಧ ಮಾಡ್ಕೊಂಡು ಬಂದಿದ್ದೀರಾ, ಅದಕ್ಕೆ ಈ ರಾಜ ಮರ್ಯಾದೆ ನಿಮಗೆ ಈ ಹೋಟ್ಲಲ್ಲಿ ಸಿಗುತ್ತೆ. ಮತ್ತು ಇಂಟೀರಿಯರು ಆ್ಯನಿಮೇಷನ್ ಡಿಸೈನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ನೀವು ಲೈಟಿಂಗ್ಸ್ನೆಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮಧ್ಯದಲ್ಲಿ ಏನಾದ್ರು ಇದ್ದರೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಮತ್ತು ಇಲ್ಲಿ ಕುತ್ಕೊಳ್ಳೋಕೆ ಚೈರು, ಸೋಫಾ, ಕ್ವಶನ್ಸ್ ಮಾತ್ರ ತುಂಬ ಸಾಫ್ಟಾಗಿತ್ತು ಗುರು. ನೀವು ಯಾವ ಥರ ಅಂದ್ಕೊಂಡಿರ್ತೀರೋ ಅದೇ ಥರನೇ ನೀವು ಕೊಡೋ ಬಜೆಟ್ಗೆ ಕರೆಕ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇಲ್ಲಿ ಎಲ್ಲ ಫೆಸಿಲಿಟಿ ಕೂಡ ಮುಂಚೆನೇ ಮಾಡಿ ಕೇಳ್ತಾರೆ. ನೀವು ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಚೆಕ್ಇನ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಚೆಕ್ಕಿಂಗ್ ಎಲ್ಲ ಆಗ್ತಿದ್ದಂಗೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ಇದ್ರೇ ನೀವು ಲಿಫ್ಟಲ್ಲಿ ಹೋಗೋಕ್ಕಾಗುತ್ತೆ. ಆ ಕಾರ್ಡ್ ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರದ 2 ಕಾರ್ಡ್ಗಳಿರ್ತವೆ. ಈ ಕಾರ್ಡನ್ನ ನೀವು ಜಸ್ಟ್ ಟ್ಯಾಬ್ ಮಾಡಬೇಕು, ಲಿಫ್ಟಲ್ಲಾಗಲಿ ಇಲ್ಲ ರೂಮ್ ಹತ್ರ ಆಗಲಿ. ನೋಡಿ, ನಾನು ಮಾಡ್ತಾಯಿದ್ದೀನಿ. ನಮ್ಮದು 4th ಫ್ಲೋರ್ ಬಂದು, ಈ 4th ಫ್ಲೋರಲ್ಲಿ ಡಿಸೈನು ಈ ಥರ ಇರುತ್ತೆ. ಒಳ್ಳೆ ಹಳೆ ಕಾಲದ ವೈಬ್ಸ್ ಬರುತ್ತೆ. ಯಾವ ಥರ ಅಂದರೆ ನೀವು ಅರಮನೆಯಲ್ಲಿ ಇದ್ದೀರೋ ಅನ್ನೋ ಥರ. ನನ್ನ ರೂಮ್ ಬಂದುಬಿಟ್ಟು ಹೀಗಿದೆ. ಡಬಲ್ ಬೆಡ್ಡು ಜೊತೆಗೆ ಎಲ್ಲ ಸ್ಯೂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೋಫಾ, ಬಾಲ್ಕನಿ, ಡೈನಿಂಗ್ ಟೇಬಲ್ಲು. ಈ ಬಾಲ್ಕನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ನೀವು ಮೀಟಿಂಗ್ಸು, ಫ್ರೆಂಡ್ಸ್ ಯಾರು ಬಂದರೆ ಏನಾದ್ರು ಚರ್ಚೆ ಮಾಡ್ಬೋದು. ಲೈಕ್ ಏನಾದ್ರು ಮೀಟಿಂಗು, ಏನಾದ್ರು ಕುತ್ಕೊಂಡು ಸಿಗರೇಟ್ ಸೇದೋರಿಗೆ ಸ್ಮೋಕಿಂಗ್ ಏರಿಯಾ ಕೂಡ ಇದೇ ಆಗಿರುತ್ತೆ. ಮತ್ತು ನಾನು ಇರೋ ಜುಲೈ ಮಂತು, ಈ ಜುಲೈ ಮಂತಲ್ಲಿ ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು ಗುರು. ಅದರಲ್ಲಿ ಪ್ಯಾಲೇಸ್ ವೈಬ್ಸ್ ಬರ್ತಾಯಿತ್ತು. ಇಲ್ಲಿ ನಿಮಗೆ ಎಲ್ಲ ಥರದ್ದು ಏನು ಫೆಸಿಲಿಟಿ ಕೊಡಬೇಕು, ನಿಮ್ಮ ಬಜೆಟಿಗೆ ಏನಿದೆಯೋ ಆ ಬಜೆಟಿಗೆ ತಕ್ಕಷ್ಟು ಎಲ್ಲನೂ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಒಂದು ಟೆಲಿಫೋನ್ ಫೆಸಿಲಿಟಿ ಕೂಡ ಕೊಟ್ಟಿರ್ತಾರೆ. 07ಗೆ ಕಾಲ್ ಮಾಡಬೇಕು, ಅಸಿಸ್ಟೆಂಟು ಕ್ವಿಕ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಲ್ಯಾಂಪ್ ಲೈಟಿಂಗ್ ಇರುತ್ತೆ. ಮತ್ತು ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಕೂಡ ಇರುತ್ತೆ. 3-4 ಲ್ಯಾಂಡ್ಲೈನ್ ಫೋನ್ಸ್ ಇರ್ತವೆ. ಮಿರರು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಕ್ಕಿದ್ದಾರೆ. ದೊಡ್ಡದು 74 ಇಂಚಿನ TV ಕೂಡ ಇರುತ್ತೆ. ನಿಮಗೆ ಇಲ್ಲಿ ಸ್ವಲ್ಪ ಫ್ರೂಟ್ಸು, ವೆಲ್ಕಮ್ ಫ್ರೂಟ್ಸು, ಚಾಕ್ಲೇಟ್ಸು, ಸ್ನ್ಯಾಕ್ಸು ಎಲ್ಲ ಕೂಡ ಇನ್ಕ್ಲೂಡ್ ಆಗಿ ಇಟ್ಟಿರ್ತಾರೆ. ಜೊತೆಗೆ ನಿಮಗೆ ಏನಾದ್ರು ಎಮರ್ಜೆನ್ಸಿ ಟೀ ಮಾಡಬೇಕು ಇಲ್ಲ ಕಾಫಿ ಮಾಡಬೇಕಂತ ಕರೆಂಟ್ ಸ್ಟವಲ್ಲಿ ಇಟ್ಟಿರ್ತಾರೆ. ಎಲ್ಲ ಪಾತ್ರೆಗಳು ಕೂಡ ಇದು ಟೇಬಲ್ ಒಳಗೆ ಇಟ್ಟಿರ್ತಾರೆ. ನೀವು ನೋಡ್ಬೋದು ಯಾವ ಥರ ಇಟ್ಟಿದ್ದಾರೆ ಅಂತ. ಎಲ್ಲ ಥರದ್ದು ಮೆಟೀರಿಯಲ್ಸ್ ಕೂಡ ನಿಮಗೆ ಒಳಗಡೆ ಸಿಗುತ್ತೆ. ಇನ್ನು ಬಾತ್ರೂಮು, ಟಾಯ್ಲೆಟ್ ವಿಷಯಕ್ಕೆ ಬಂದರೆ ಟಾಯ್ಲೆಟ್ ಮಾತ್ರ ತುಂಬ ಹೈಜಿನಾಗಿರುತ್ತೆ ಗುರು. ಬಾತ್ರೂಮ್ ಕೂಡ ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ. ಅದು ಅಲ್ಲದೆ ನಿಮಗೆ ಇಲ್ಲಿ ಎಲ್ಲ ಥರದ್ದು ಟೂತ್ಪೇಸ್ಟ್ ಆಗಲಿ, ಬ್ರಷ್ ಆಗಲಿ, ಟವಲ್ಸು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸು ಎಲ್ಲ ಕೂಡ ಇಲ್ಲಿ ಇಟ್ಟಿರ್ತಾರೆ. ನೀವು ಯಾವುದೇ ಥರ ಬೇಕಾದ್ರೂ ಇಲ್ಲಿನ ಯೂಸ್ ಮಾಡ್ಕೋಬೋದು. ಸ್ಟೀಮರ್ ಕೂಡ ಇರುತ್ತೆ. ನೋಡಿ ಫ್ರೆಂಡ್ಸ್, ಮಿರರ್ ಎಷ್ಟು ಚೆನ್ನಾಗಿದೆ. ಸಿಂಕ್ ಎಲ್ಲ ಎಷ್ಟು ಹೊಡಿತಾ ಇದೆ, ಗೋಲ್ಡ್ ಶೇಪಲ್ಲಿ ಮಾಡಿಕ್ಕಿದಾರೆಲ್ಲ. ಡಸ್ಟ್ಬಿನ್ ಕೂಡ ಇರುತ್ತೆ ನಿಮಗೆ ಟಾಯ್ಲೆಟಲ್ಲಿ. ಇನ್ಕ್ಲೂಡು ಶವರು, ಸ್ಟೀಮು ಮತ್ತು ಬಾತಿಂಗ್ ಟಬ್ಬು, ಟಿಶ್ಯೂ ಪೇಪರು, ವಾಟರ್ ಬಾಟ್ಲು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕುಡಿಯೋ ಗ್ಲಾಸ್ ಕೂಡ ಇಟ್ಟಿರ್ತಾರೆ. ಈಗ ಬಾಲ್ಕನಿ ವಿಷಯಕ್ಕೆ ಬಂದರೆ, ಬಾಲ್ಕನಿ ನಾನು ನಿಮ್ಗೆ ಮೊದಲೇ ತೋರಿಸಿದ್ದೀನಿ. ಇನ್ನೊಂದು ವ್ಯೂ ನೋಡ್ಕೊಂಡು ಬನ್ನಿ. ಬಾಲ್ಕನಿಯಿಂದ ನೀವು ಇಡೀ ಪ್ಯಾಲೇಸ್ನ ವ್ಯೂಸ್ನ ನೋಡ್ಬೋದು. ಔಟ್ ಸೈಡು ಇಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನ್ ಇರುತ್ತೆ ಅಂದರೆ, ನಾನು ನಿಮಗೆ ಗಾರ್ಡನ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಗಾರ್ಡನ್ನು ಕೂಡ ನೋಡಿ ನೀವು. ಮತ್ತು ಇಲ್ಲಿ ಮೇಲ್ಗಡೆಯಿಂದ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ.
ಇದಷ್ಟೇ ಅಲ್ಲದೆ ಈ ಲೀಲಾ ಪ್ಯಾಲೇಸ್ ಒಳಗೆ ನಿಮಗೆ ಲೈಬ್ರರಿ ಬಾರ್ ಕೂಡ ಸಿಗುತ್ತೆ. ಲೈಬ್ರರಿ ಬಾರ್ ಹತ್ರ ನಿಮಗೆ ಓಲ್ಡ್ ನೆನಪನ್ನ ತರಿಸುತ್ತೆ. ಯಾವ ಥರ ಅಂದರೆ ನೀವು ಹಳೆ ರಾಜರು ಯಾವ ಥರ ಲೈಬ್ರರಿಯಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ರು ಅದು ಮತ್ತು ಎಲ್ಲನೂ ಇಲ್ಲಿ ನಿಮಗೆ ಫೀಲ್ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ಲೈಬ್ರರಿ ಬಾರಲ್ಲಿ ಹಳೇದು ಮ್ಯೂಸಿಯಂ ಟೈಪ್ ಕೂಡ ಮಾಡಿದ್ದಾರೆ. ಲೈಬ್ರರಿಯಿಂದ ಸ್ವಲ್ಪ ಮುಂದೆ ನಿಮಗೆ ಇಲ್ಲಿ ನಿಮಗೆ ರೆಸ್ಟೋರೆಂಟು ಎಲ್ಲನೂ ಸಿಗುತ್ತೆ. ರೆಸ್ಟೋರೆಂಟಲ್ಲಿ ನಿಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಬಫೆಟ್ ಸಿಸ್ಟಮಲ್ಲಿ ಇರುತ್ತೆ. ಬಫೆಟ್ ಮಾತ್ರ ಮಸ್ತ್ ಇರುತ್ತೆ ಅವರು. ಇದರಲ್ಲಿ ಯಾವುದೇ ಥರದ್ದು ಕಾಂಪ್ರಮೈಸ್ ಇಲ್ಲ. ನಿಮಗೆ ನಾರ್ತಿಂದ ಹಿಡಿದು ಸೌತಿಂದ ಹಿಡಿದು ವೆಸ್ಟರ್ನ್ ಫುಡ್ಡು ಎಲ್ಲ ಟೈಪ್ ಫುಡ್ಡುಗಳ ನಿಮಗೆ ಇಲ್ಲಿ ಬಫೆಟಲ್ಲಿ ಸಿಗುತ್ತೆ. ನೀವು ಬುಕ್ ಮಾಡಿದ್ರೆ ಸಾಕು, ಅವರೇ ತಂದು ಕೊಡ್ತಾರೆ. ಇಲ್ಲ ನೀವು ಹೋಗಿ ಸೆಲೆಕ್ಟ್ ಮಾಡಿ ಅಲ್ಲಿ ಯಾರಿಗಾರು ಹೇಳಿದ್ರೆ ಅವರು ನಿಮಗೆ ತುಂಬ ಹೆಲ್ಪ್ ಮಾಡಿ ತೊಗೊಂಡು ಬಂದು ನಿಮ್ಮ ಟೇಬಲ್ ಹತ್ರ ಕೊಡ್ತಾರೆ. ನಿಮಗೆ ಫುಡ್ ಆರ್ಡ್ರ್ ಮಾಡೋಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ, ಟ್ಯಾಬ್ ಕೊಡ್ತಾರೆ. ಆ ಟ್ಯಾಬಲ್ಲಿ ಎಲ್ಲ ಥರ ಫುಡ್ ಮೆನು ಕೂಡ ಇರುತ್ತವೆ ಯೂನಿವರ್ಸಲ್ ಆಗಿ. ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ನೀವು ಅದನ್ನು ಸಬ್ಮಿಟ್ ಮಾಡಿದ್ರೆ ಅವರು ವೆಯ್ಟರ್ ಏನಿದ್ದಾರೋ ಅದನ್ನು ನಿಮ್ಮ ಫುಡ್ ಏನಿದೆಯೋ ಆರ್ಡ್ರ್ ಏನು ಮಾಡಿದ್ದಾರೋ ಅದು ತಂದು ನಿಮಗೆ ಟೇಬಲಲ್ಲಿ ಇಡ್ತಾರೆ. ಇದೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇಲ್ಲಿಂದು ಫುಡ್ಡಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ, ಚೆನ್ನಾಗೇ ಇದೆ. ಇದರಲ್ಲಿ ನಾವು ಕೊಟ್ಟಿರೋ ಬಜೆಟಿಗೆ ಒಳ್ಳೆ ಫುಡ್ಡೇ ಕೊಡ್ತಾರೆ, ಒಳ್ಳೆ ಟೇಸ್ಟಿ ಫುಡ್ಡೇ ಇರುತ್ತೆ. ಜೊತೆಗೆ ಇದು ದುಡ್ಡು ವರ್ತ್ ಅಂತ ಅನಿಸುತ್ತೆ. ಇವಾಗ ನಾವು ಲೀಲಾ ಪ್ಯಾಲೇಸ್ನ ಗಾರ್ಡನ್ನ ನೋಡ್ಕೊಂಡು ಬರೋಣ ಬನ್ನಿ. ಲೀಲಾ ಪ್ಯಾಲೇಸ್ ಗಾರ್ಡನ್ನಲ್ಲಿ ನಿಮಗೆ ಹೊರಗಡೆ ಔಟ್ಸೈಡಲ್ಲಿ ಲೈಬ್ರರಿ ಬಾರ್ ಎಂದಿದೆ. ಇಲ್ಲಿ ವೈನು ಲೈಕ್ ಆ ಥರ ಏನಾದ್ರು ತೊಗೋಬೋದು. ಅದು ಅಲ್ಲದೆ ನೀವು ಪಾರ್ಕ್ನ ಸುತ್ತಾಡ್ತೀನಿ ಅಂದರೆ ಇಲ್ಲಿ ಒಳ್ಳೆಯ ವ್ಯೂಸ್ಗಳೇ ಇದ್ದಾವೆ. ನಾನು ಬರುವಾಗ ಇಲ್ಲಿ ತುಂಬ ಜನ ಹುಡುಗಿಯರು ರೀಲ್ಸ್ ಮಾಡ್ತಾಯಿದ್ರು. ಗಾರ್ಡನಲ್ಲಿ ನಿಮಗೆ ತುಂಬ ಪೀಸ್ಫುಲ್ ಆದಂಥ ಫೀಲ್ ಆಗುತ್ತೆ, ವೈಬ್ಸ್ ಬರುತ್ತೆ. ಯಾಕೆಂದರೆ ತುಂಬ ಸೈಲೆಂಟ್ ಇರುತ್ತೆ. ಅದು ಅಲ್ಲದೆ ನಿಮಗೆ ಇಲ್ಲಿ ಫಾಲ್ಸ್ಗಳಿರ್ತವೆ, ಆರ್ಟಿಫಿಷಿಯಲ್ ಆಗಿ ಫಾಲ್ಸ್ ಮಾಡಿರ್ತಾರೆ. ಎಲ್ಲ ಕಡೆ ಗ್ರೀನರಿಂದ ತುಂಬ್ಕೊಂಡಿರುತ್ತೆ. ನಿಮಗೆ ಹೊರಗಿನ ಸ್ಟ್ರೆಸ್ ಎಲ್ಲ ಇಲ್ಲಿ ಫೀಲ್ ಆಗೋದೇ ಇಲ್ಲ. ನಿಮಗೆ ಸುತ್ತಮುತ್ತ ಎಲ್ಲಿ ನೋಡ್ರೂ ಗ್ರೀನರಿ ಕಾಣಿಸುತ್ತೆ. ಗ್ರೀನರಿ ಜೊತೆಗೆ ಅದು ಆರ್ಟಿಫಿಷಿಯಲ್ ವೇವ್ಸ್ ಮಾಡಿದ್ದಾರೆ. ವೇವ್ಸ್ ಕೂಡ ನೀವು ನೋಡಿಕೊಂಡು ಈವ್ನಿಂಗ್ ಟೈಮ್ ಇದರಲ್ಲಿ ವಾಕ್ ಮಾಡೋಕ್ಕೆ ಇಲ್ಲ ಮಾರ್ನಿಂಗ್ ಟೈಮ್ ವಾಕ್ ಮಾಡೋಕ್ಕೆ ಚೆನ್ನಾಗಿದೆ. ಮತ್ತು ಈ ಲೀಲಾ ಪ್ಯಾಲೇಸಲ್ಲಿ ನಿಮಗೆ ಸಂಗೀತ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಬೆಳಿಗ್ಗೆ ಕೊಳಲು ಮತ್ತು ತಮಟೆ ಬಾರಿಸ್ತಾರೆ. ಮತ್ತು
ನೈಟ್ ಆದರೆ ಇಲ್ಲಿ ವೈಲಿಂಗು ಮತ್ತು ಪಿಯಾನೋ ಈ ರೀತಿಯಾದ ಇನ್ಸ್ಟ್ರೂಮೆಂಟು ನಾನು ಇರುವಾಗ ಇದನ್ನು ಬಾರಿಸ್ತಾಯಿದ್ರು. ಮತ್ತು ಅದು ಅಲ್ಲದೆ ಇಲ್ಲಿ ನಿಮಗೆ ಸಾಂಗ್ ರಿಕ್ವೆಸ್ಟು ಕೂಡ ಇರುತ್ತೆ. ಪಿಯಾನೋ ಬಾರಿಸೋರ ಹತ್ರ ನೀವು ನಿಮ್ಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಅದು ಹೇಳಿದ್ರೆ ಅವರು ಆ ಪಿಯಾನೋ ಜೊತೆಗೆ ನಿಮ್ಮ ಸಾಂಗ್ನ ಹಾಡ್ತಾರೆ. ಕೇಳೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಈ ನೈಟ್ ವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ನಿಮಗೆ ಈ ಲೀಲಾ ಪ್ಯಾಲೇಸಲ್ಲಿ ಸ್ವಿಮ್ಮಿಂಗ್ ಮಾಡೋ ಆಪ್ಷನ್ಸ್ ಕೂಡ ಇರುತ್ತೆ. ನೀವೇನಾದ್ರು ಸ್ವಿಮ್ಮಿಂಗ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಬಟ್ ನನಗೆ ಈವ್ನಿಂಗ್ ಆಗಿತ್ತು, ಕ್ಲೈಮೇಟ್ ಕೂಡ ತುಂಬ ಕೂಲಾಗಿರೋದ್ರಿಂದ ನನಗೆ ಸ್ವಿಮ್ಮಿಂಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ನೀವೇನಾದ್ರು ಸ್ವಿಮ್ಮಿಂಗ್ ಮಾಡೋ ಪ್ಲ್ಯಾನ್ ಇದ್ದರೆ ಇಲ್ಲಿ ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿ ಸ್ವಿಮ್ಮಿಂಗ್ ಮಾಡಿ. ನಾನು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನನಗೆ ಇವತ್ತಿನ ದಿನ ತುಂಬಾ ಖುಷಿಯಾಯಿತು. ನೈಟು ಡಿನ್ನರ್ ಕೂಡ ಇತ್ತು. ಡಿನ್ನರ್ ಆದಮೇಲೆ ಮತ್ತೆ ನಿಮಗೆ ಬೆಳಿಗ್ಗೆ ಬಫೆಟ್ ಸಿಸ್ಟಮು ಇದೆಲ್ಲ ನಿಮ್ಮ ಪ್ಯಾಕೇಜಲ್ಲಿ ಇದೆಯಾ ಇಲ್ಲ ಅಂತ ಇನ್ಕ್ಲೂಡ್ ಮಾಡಿ. ಅದು ಅಲ್ಲದೆ ಮತ್ತು ಟೋಟಲ್ ಓವರಾಲ್ ಆಗಿ ಪ್ಯಾಲೇಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಬಜೆಟಿಗೆ ಇದು ನಿಮ್ಗೆ ಏನು ಕೊಡಬೇಕೋ ಫೆಸಿಲಿಟಿ ಅದು ನಿಮಗೆ ಇಲ್ಲಿ ಸಿಗುತ್ತೆ.